ಕುಂಬಳಕಾಯಿ ಎಲೆಯಿಂದ ಇಷ್ಟು ರುಚಿಯಾದ ಪತ್ರೊಡೆ ಮಾಡ್ಬೋದು ಅಂತ ನಿಮಗೇನಾದರೂ ಗೊತ್ತಾ? ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಂತಹದೊಂದು ಅದ್ಭುತವಾದಂತಹ ರುಚಿ. ಇವತ್ತು ಅಮ್ಮನ ಕಿಚನಿಂದ ಕುಂಬಳಕಾಯಿ ಎಲೆಯಿಂದ ನಾವು ಪತ್ರೊಡೆ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ಅಮ್ಮ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಕುಂಬಳಕಾಯಿ ಎಲೆಗಳಿಂದ ಪತ್ರೊಡೆ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಪತ್ರೊಡೆ ಫ್ರೈ ಡೀಪ್ ಫ್ರೈ ಆಗಿರೋದಿಲ್ಲ, ತವಾ ಫ್ರೈ ಆಗಿರುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೈಲಿ ಒಂದು ವಿಡಿಯೋವನ್ನು ಖಂಡಿತ ನಾನು ಹಾಕ್ತಾನೆ ಇರ್ತೀನಿ ಮತ್ತು 2-3 ಶಾರ್ಟ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ನನ್ನಂತಹ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಗೆ ಖಂಡಿತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದು ಪಂಪ್ಕಿನ್ ಲೀವ್ಸ್, ಒಂದು 10-15 ಸ್ವಚ್ಛವಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇವೆ. ಅದಕ್ಕೆ ಮತ್ತೆ ಬೇಕಾಗಿರುವಂಥದ್ದು ದೋಸೆ ಅಕ್ಕಿ ಒಂದು 3/4 ಕಪ್ ತಗೊಂಡಿದ್ದೇವೆ. ಒಂದು 10 ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಇಂಗು ಮೇಣದ ಹಿಂಗನ್ನು ತಗೊಂಡಿದ್ದೇವೆ. ಇಂಗು ಪುಡಿಯಾದರೂ ಆಗ್ತದೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ರುಬ್ಬಿಕೊಂಡಿದ್ದೇವೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡಿದ್ದೇವೆ. ಇದಕ್ಕೆ ಇವಾಗ ಒಂದು 3 ಚಮಚದಷ್ಟು ಹುರಿದು ಪುಡಿ ಮಾಡಿಟ್ಟಿರುವಂತಹ ಉದ್ದಿನಬೇಳೆ ಪೌಡರನ್ನು ಹಾಕ್ಕೊಂಡಿದ್ದೇವೆ. ಈ ಉದ್ದಿನಬೇಳೆ ಪೌಡರ್ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸಿಂಪಲ್ಲಾಗಿ ಡ್ರೈ ರೋಸ್ಟ್ ಮಾಡುವಂತಹ ಉದ್ದಿನಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಟ್ಕೊಳ್ಳುವಂಥದ್ದು. ಇವಾಗ ನೋಡಿ, ಈ ಎಲೆಯ ನಾರಿರುತ್ತೆ ನೋಡಿ, ಈ ರೀತಿಯಾಗಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ನಾರಿರುತ್ತೆ. ಆ ನಾರನ್ನು ಸ್ವಲ್ಪ ನಾವು ಫ್ಲ್ಯಾಟನ್ ಮಾಡಬೇಕು. ಚಪಾತಿಯ ರೋಲಿಂಗ್ ಪಿನ್ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಎಲ್ಲ ಎಲೆಗಳನ್ನು ಇದೇ ರೀತಿಯಾಗಿ ನಾವು ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಈ ರೆಸಿಪಿ ಬಂದುಬಿಟ್ಟು ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಆಗಿರುತ್ತೆ, ಕೊಂಕಣಿ ಸ್ಟೈಲ್ ರೆಸಿಪೀಸ್ ಆಗಿರುತ್ತೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಬೇರೆ ಯಾವುದೇ ರೀತಿಯ ರೆಸಿಪೀಸ್ ಮಾಡ್ತಾಯಿದ್ರೆ ನನಗೆ ಜೊತೆ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತೀನಿ. ಇವೆಲ್ಲವನ್ನು ಈ ರೀತಿಯಾಗಿ ನಾವು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ತವಾ ಫ್ರೈ ಮಾಡ್ತಾ ಇದ್ದೀವಿ. ಯಾಕಂದರೆ ತುಂಬಾ ಹೆಲ್ದಿಯಾಗಿ ಮಾಡೋಣ ಅಂತ. ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟ ಇದ್ದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಕ್ರಿಸ್ಪಿಯಾಗಿ, ಇನ್ನೂ ಜಾಸ್ತಿನೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದೊಂದೇ ಎಲೆಗಳನ್ನು ಈ ರೀತಿ ಮಸಾಲೆಗಳನ್ನು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಒಂದು 4-5 ಎಲೆನ ಚೆನ್ನಾಗಿ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಮಸಾಲೆಗಳನ್ನು ಹಚ್ತಾ ಇಡ್ತಾ ಬರಬೇಕು. ಇದೇ ರೀತಿ ಸೈಡಿಂದ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ. ಚಾಪೆ ಸುತ್ತಿದ ಹಾಗೆ
ರೋಲ್ ಮಾಡ್ತಾ ಹೋಗಬೇಕು. ಎಲೆ ತುಂಬ ಸಾಫ್ಟ್ ಆಗುತ್ತೆ, ನಾರೆಲ್ಲ ತೆಗೆದುಬಿಟ್ಟು ಮಾಡ್ತಾ ಇರೋದ್ರಿಂದ. ಇಲ್ಲ ಅಂದರೆ ಸ್ವಲ್ಪ ರಫ್ ಆಗಿರುತ್ತೆ ನಾರು ತೆಗೆದಿದ್ರೆ. ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನಾವು ಒಂದೊಂದೇ ರೋಲ್ ಮಾಡ್ತಾ ಇರುವಾಗ ಈ ರೀತಿಯಾಗಿ ಮಸಾಲೆನ ಹಚ್ಕೊಂಡು ರೋಲನ್ನು ರೆಡಿ ಮಾಡಬೇಕಾಗುತ್ತೆ. ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಚೆನ್ನಾಗಿ ರೋಲ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇದನ್ನು ಬೇಕಿದ್ರೆ ನೀವು ಇಮಿಡಿಯೇಟ್ ಮಾಡೋದಿಲ್ಲ ಅಂದರೆ ಫ್ರೀಝರಲ್ಲಿ ಕೂಡ ಇದನ್ನು ಸ್ಟೋರ್ ಮಾಡ್ಕೊಬೋದು, ಏನು ಹಾಳಾಗೋದಿಲ್ಲ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ರೋಲ್ ಆಗಿ ಎಷ್ಟು ಟೈಟಾಗಿ ಕೂತಿದೆ ನೋಡಿ. ಮಸಾಲೆ ಚೆನ್ನಾಗಿ ಹಾಕಿದ್ದೀವಿ. ಇವಾಗ ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಇವಾಗ ಈ ರೋಲ್ ಮಾಡಿಟ್ಟಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಎಷ್ಟೆಷ್ಟು ದೊಡ್ಡ ಬೇಕು ಚಿಕ್ಕದು ಬೇಕು ಅದು ನಿಮಗೆ ಬಿಟ್ಟಿದ್ದು. ನೋಡಿ ಇಷ್ಟು ಚೆನ್ನಾಗಿ 1 ಇಂಚ್ ಅಥವಾ 1/2 ಇಂಚಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಒಂದೊಂದಾಗಿ ಈ ರೀತಿಯಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಚೆನ್ನಾಗಿ ಟೈಟಾಗಿ ಸುತ್ತಿದ್ರೆ ರೋಲು ಈ ರೀತಿಯಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಇವಾಗ ಎಲ್ಲ ರೋಲನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಟ್ಟಿಂಗು. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಇವಾಗ ಡಿಪ್ ಮಾಡಲಿಕ್ಕೆ ಒಂದು ಮಿಶ್ರಣವನ್ನು ರೆಡಿ ಮಾಡಬೇಕಾಗತ್ತೆ. ಮಿಶ್ರಣಕ್ಕೆ ಇದಕ್ಕೆ ನಾವು ಉಳಿದಿರುವಂತಹ ಡ್ರೈ ರೋಸ್ಟೆಡ್ ಉದ್ದಿನ ಬೇಳೆ ಹಿಟ್ಟನ್ನು ತಗೊಂಡಿದ್ದೇವೆ. ಒಂದೊಂದೇ ಪೀಸನ್ನು ಈ ರೀತಿಯಾಗಿ ತಗೊಂಡು ಇದಕ್ಕೆ ಡಿಪ್ ಮಾಡಿ ನಾವು ಇದನ್ನು ಒಂದು ತವದಲ್ಲಿ ಫ್ರೈ ಮಾಡ್ತಾ ಇದ್ದೇವೆ. ಬೇಕಿದ್ದರೆ ಸೇಮ್ ವೇ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ತುಂಬಾ ಇನ್ನೂ ಜಾಸ್ತಿನೇ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಸ್ವಲ್ಪ ಹೆಲ್ದಿ ವರ್ಷನ್ ತೋರಿಸ್ತಾ ಇದ್ದೀವಿ. ಇವಾಗ ನೋಡಿ ತವದ ಮೇಲೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇವೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ಮೇಲೆ ಒಂದೊಂದೇ ಪೀಸನ್ನು ಇದ್ರ ಮೇಲೆ ಇಡ್ತಾ ಬರಬೇಕು. ಇದರ ಜೊತೆಗೆ ಬೇಕಿದ್ರೆ ಕ್ರಿಸ್ಪಿನೆಸ್ಗೆ ಬಾಂಬೆ ರವೆ ಅಥವಾ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಆ ಉದ್ದಿನ ಬೇಳೆಯ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದೇ ಈ ರೀತಿಯಾಗಿ ಹಚ್ಕೊಂಡು ತವದಲ್ಲಿ ಇಡೋಣ. ಇವಾಗ ಇದು ಸ್ವಲ್ಪ ಡ್ರೈ ಅನಿಸಿದರೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮುಚ್ಚಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದು ಒಳ್ಳೆ ಫ್ರೈ ಆಗ್ತಾ ಇದೆ. ಇದನ್ನು ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸೋಕ್ಕೂ ಬರುತ್ತೆ, ಏನು ಅಂಟೋದಿಲ್ಲ. ಚೆನ್ನಾಗಿ ತಿರುಗ್ಸೋಕ್ಕೆ ಬರ್ತಾನೂ ಇದೆ. ಇವಾಗ ಏನು ಅಂಟ್ತಾ ಇಲ್ಲ. ಇದು ಎರಡೂ ಸೈಡ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆಗೋ ತನಕ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ. ಮಧ್ಯದಲ್ಲಿ ಏನಾದರೂ ಡ್ರೈ ಅಂತ ಅನ್ನಿಸ್ತಾ ಇದ್ದರೆ ಸ್ವಲ್ಪ 1 ಚಮಚದಷ್ಟು ತೆಂಗಿನೆಣ್ಣೆ ಅಥವಾ ಯಾವುದೇ ಎಣ್ಣೆ ಹಾಕಿದ್ದೀರಾ ಅದು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಒಳ್ಳೆಯ ಉದ್ದಿನಬೇಳೆ ಫ್ಲೇವರು, ಆ ಎಲೆ ಫ್ಲೇವರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಮೀಡಿಯಮ್ ಟು ಸಿಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಎಲೆ ಹಸಿ ಇರುತ್ತೆ, ಮಸಾಲೆ ಕೂಡ ಹಸಿ ಇರುತ್ತೆ. ಇವಾಗ ನೋಡಿ ಎಲ್ಲ ಬೆಂದೋಗಿದೆ. ಇವಾಗ ಎಲ್ಲ ಚೆನ್ನಾಗಿ ಫ್ರೈಯೂ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ಹೆಲ್ದಿ ಡೆಲಿಷಿಯಸ್ ಪಂಪ್ಕಿನ್ ಲೀವ್ಸ್ ಪತ್ರೊಡೆ ಫ್ರೈ ರೆಡಿ ಟು ಸರ್ವ್. ಕುಂಬಳಕಾಯಿಯಿಂದ ಇಷ್ಟೊಂದು ಒಳ್ಳೆಯ ರೆಸಿಪಿ ಮಾಡ್ಬೋದು ಅಂತ ನಿಮಗೇನಾದರೂ ಗೊತ್ತಿತ್ತಾ? ಇವತ್ತು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಅಮ್ಮನ ಕಿಚನಿಂದ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪೀಸ್, ಟ್ರೆಡಿಷನಲ್ ರೆಸಿಪೀಸ್, ಸಿಂಪಲ್ ರೆಸಿಪೀಸ್ ಒಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.